ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ರೆ ಕೋಲ್ಕತ್ತಾ ವಿರುದ್ಧ ಇಲ್ಲಿ ಎಂಐ ತಂಡದವರು ಸೋತಿ ಮನೆಗೆ ಹೋಗಿದ್ದಾರೆ. ಸತತವಾಗಿ 8ನೇ ಸೋಲು ಮುಂಬೈಗೆ. 8 ಸೋಲ ನಂತರ ಇವಾಗ ಕರೆಕ್ಟ್ ಆಗಿ IPL ನಿಂದ ಹೊರಗೆ ಬಿದ್ದಿದ್ದಾರೆ ಅಂತ ಹೇಳ್ಬೋದಾಗಿದ್ದಾರೆ. ಇರೋದು ಅವ್ರಿಗೆ ಇನ್ನು 3 ಪಂದ್ಯದಲ್ಲಿ 14 ಪಾಯಿಂಟ್ ಕೂಡ ಆಗಲ್ಲ, ಗೆದ್ರು ಕೂಡ. ಹಾಗಾಗಿ 12 ಪಾಯಿಂಟ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಆಗಿ ಇವತ್ತು 24 ರನ್ಗಳಿಂದ ಸೋಲು ಅನುಭವಿಸಿದ್ದಾರೆ KKR ವಿರುದ್ಧ. KKR ಅವರು ಒಂದು ದೊಡ್ಡ ದಾಖಲೆ ಬರೆದ್ರು. ಯಾವ ರೀತಿಯಾಗಿ ದಾಖಲೆ ಬರೆದ್ರು ಹಾಗೇನೆ ಈ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಹಾಗೇನೆ ಇಲ್ಲಿ ರೋಹಿತ್ ಶರ್ಮಾ ಮತ್ತು ಪಾಂಡ್ಯ ಅವರು ಯಾವ ರೀತಿಯಾಗಿ ಒಂದು ಪ್ರದರ್ಶನ ಕೊಟ್ಟರೆ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ನೋಡ್ರಿ, ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಮೊದಲನೇ ವಿಷಯ ಹೇಳಬೇಕಾದ್ರೆ ಇವಾಗ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ KKR ತಂಡದವರು. 57 ರನ್ ಆದಾಗ ಒಂದು 5 ವಿಕೆಟ್ ಹೋಗುತ್ತೆ ಸ್ನೇಹಿತರೆ. ಅಲ್ಲಿ 5 ವಿಕೆಟ್ ಹೋದ ನಂತರ ವೆಂಕಟೇಶ್ ಅಯ್ಯರ್ ಮತ್ತೆ ನಮ್ಮ ಕನ್ನಡಿಗ ಮನೀಶ್ ಪಾಂಡೆ ಸಖತ್ ಬ್ಯಾಟಿಂಗು. ಮನೀಶ್ ಪಾಂಡೆ 42 ರನ್ ಮಾಡಿದ್ರೆ ವೆಂಕಟೇಶ್ ಅವರು 70 ರನ್ ಮಾಡ್ತಾರೆ. ಸಖತ್ ಬ್ಯಾಟಿಂಗ್ ಆಡ್ತಾರೆ. ಇಲ್ಲಿ 169 ರನ್ಗೆ ಹೋಗಿ ನಿಲ್ತಾರೆ ಅಂತ ಹೇಳ್ಬೋದಾಗಿದೆ. 170 ಟಾರ್ಗೆಟ್ ನೀಡ್ತಾರೆ. ಇಲ್ಲಿ ಅದ್ಭುತವಾದಂತಹ ಪ್ರದರ್ಶನ ಬಾಲಿಂಗ್ ನಲ್ಲಿ ಬುಮ್ರಾ 3 ವಿಕೆಟ್ ತೆಗಿತಾರೆ. ಹಾಗೇನೆ ನುವಾನ್ ಕೂಡ ಒಂದು 3 ವಿಕೆಟ್ ತೆಗೆಯುವ ಮುಖಾಂತರ ಇಲ್ಲಿ ಅವರು ತಂಡಕ್ಕೆ ಕಟ್ ಆಗ್ತಾರೆ ಅಂತ ಹೇಳ್ಬೋದಾಗಿದೆ. ಇದನ್ನು ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಕ್ಕಾಗಿಲ್ಲ. ಇಲ್ಲಿ ಸೂರ್ಯಕುಮಾರ್ ಯಾದವ್ ಒಬ್ಬರೇ ಹೋರಾಟ ಮಾಡಿದ್ರು, 56 ರನ್ ಮಾಡ್ತಾರೆ. ಒಟ್ಟಾರೆಯಾಗಿ ಟೀಮ್ ಡೇವಿಡ್ ಕೂಡ ಕೊನೆಯಲ್ಲಿ ಒಂದು ವಿಕೆಟ್ ಒಪ್ಪಿಸುವ ಮುಖಾಂತರ ಸೋಲು ಅವನು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಅಲ್ಲಿವರೆಗೂ ಸಚಿನ್ ತೆಂಡೂಲ್ಕರ್ ಅವರು ಒಂದು ಹೋಪ್ ಇಟ್ಕೊಂಡ್ರು, ನಾವು ಗೆಲ್ತೀವಿ, ಪ್ಲೇ ಆಫ್ ಆದಿ ಇನ್ನೂ ಜೀವಂತವಾಗಿ ಇಟ್ಕೋತೀವಿ ಅಂತ ಹೋಪ್ ಇಟ್ಕೊಂಡಿದ್ರು. ಟೀಮ್ ಡೇವಿಡ್ ಯಾವಾಗ ಔಟ್ ಆಗ್ತಾರೆ ಅವಾಗ ಖಚಿತವಾಗಿ ಸೋಲು ಅನುಭವಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ 24 ರನ್ಗಳಿಂದ ಸೋಲು ಅನುಭವಿಸಿದ್ದಾರೆ. ಇವತ್ತು ಒಳ್ಳೆ ರೀತಿ ಬಾಲಿಂಗ್ ಕೋಲ್ಕತ್ತಾ ಕಡೆಯಿಂದ. ಸುನಿಲ್ ನರೇನ್ 2 ವಿಕೆಟ್ 22 ರನ್ ನೀಡಿ. ಹಾಗೇನೆ ಇಲ್ಲಿ ವರುಣ್ ಚಕ್ರವರ್ತಿ ಕೂಡ 2 ವಿಕೆಟ್ ತೆಗಿತಾರೆ, 22 ರನ್ ನೀಡಿ. ಹಾಗೇನೆ ಇಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು 4 ವಿಕೆಟ್. ಇವತ್ತು ಮೊದಲ ಬಾರಿಗೆ ಮುಂಬೈ ವಿರುದ್ಧ 4 ವಿಕೆಟ್ ಪಡಿತಾರೆ. ಇಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು ಒಂದು ಎಲ್ಲಾ ಸಂದರ್ಭದಲ್ಲಿ ಮಿಚೆಲ್ ಸ್ಟಾರ್ಕ್ ಅವರು ಒಂದು 50 ರನ್ ಕೊಟ್ಟಿದ್ದಾರೆ. ಇವತ್ತು ಕೂಡ ಒಂದು 4 ವಿಕೆಟ್ ಪಡೆದು ಒಂದು ಗೆಲುವಿಗೆ ರೂವಾರಿ ಆಗ್ತಾರೆ. ಒಂದೇ ಓವರ್ ನಲ್ಲಿ 2 ವಿಕೆಟ್ ಕೂಡ ಕೊನೆಯಲ್ಲಿ ಪಡಿತಾರೆ ಅಂತ ಹೇಳ್ಬೋದಿದೆ. ಹಾಗಾಗಿ ಒಟ್ಟಾರೆಯಾಗಿ ನೋಡಬಹುದು, ನೀವು ಕೂಡ ಸೂರ್ಯಕುಮಾರ್ ಯಾದವ್ ಕ್ರೆಡಿಟ್ ಕೊಡಬೇಕು. ಯಾಕಂದ್ರೆ ಇವಾಗ ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಆಗಿದಂತ ಆಟಗಾರರಿ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ಅವರು ಏನು ಪ್ರದರ್ಶನ ಕೊಡ್ತಾ ಇಲ್ಲ. ಇವ್ರ ಹಿಸ್ಟ್ರಿ ನೋಡಿದ್ರೆ ಎಲ್ಲಾ ಪಂದ್ಯದಲ್ಲಿ 4, 5, 6, 8 ರೋಹಿತ್ ಶರ್ಮಾ ಮಾಡ್ತಾ ಇದಾರೆ. ಹಾಗೆ ಪಾಂಡ್ಯ ಕೇಳಬಹುದು ಬಾಲಿಂಗ್ ಭಾಗದಲ್ಲಿ ಹೊಡೆತಾ ತಿಂತಾರೆ. ಹಾಗೇನೆ ಬ್ಯಾಟಿಂಗ್ ಭಾಗದಲ್ಲಿ ಕಳೆದ ಪಂದ್ಯದಲ್ಲಿ 0 ಔಟ್ ಆಗಿದ್ರು. ಇವತ್ತು ಕೂಡ ಕೇವಲ 1 ರನ್ ಮಾಡಿ ಔಟ್ ಆಗಿದ್ರೆ. ಹೀಗೆ ಆದ್ರೆ ನಮ್ಮ ಭಾರತ ಕತೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಇವತ್ತು ಒಂದು ಅದ್ಭುತವಾದಂತ ದಾಖಲೆ ಆಯ್ತು. ಇಲ್ಲಿ ಯಾರ್ದಂದ್ರೆ ಇಲ್ಲಿ 12 ವರ್ಷದ ನಂತರ 13 ವರ್ಷದ ನಂತರ ಮತ್ತೆ ಗೆಲುವಿಗೆ ಮರಳ್ತಾರೆ KKR ಮುಂಬೈ ವಿರುದ್ಧ. ಒಟ್ಟಾರೆಯಾಗಿ 13 ವರ್ಷದ ನಂತರ ಗೆಲುವು ಪಡಿತಾರೆ ಅಂತ ಹೇಳ್ಬೋದಾಗಿದೆ. ಒಂದು ಹೊಸ ದಾಖಲೆ 13 ವರ್ಷದ ನಂತರ ಅಂತ ಹೇಳ್ಬೋದಾಗಿದೆ. ಏನಂತೀರಿ ಅಂದ್ರೆ ಇವತ್ತಿನ ಪಂದ್ಯ ಬಗ್ಗೆ ನೀವು ಸ್ಪೆಷಲ್ ಆಗಿ ಹೇಳ್ರಿ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಒಂದು T20 ವರ್ಲ್ಡ್ ಕಪ್ ಗೆ ಸೆಲೆಕ್ಟ್ ಆಗಿದ್ದಾರೆ. ಅವರು ಆಗಿದ್ದು ಒಂದು ನಮ್ಮ ಭಾರತ ತಂಡಕ್ಕೆ ಒಂದು ಕಂಟಕ ಆಗುತ್ತಾ ಅಥವಾ ಕಂಟಕದಿಂದ ಬಿಡಿಸ್ಕೊಂಡು ಬರ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದರೆ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬೈ ಬಾಯ್, ಟೇಕ್ ಕೇರ್.